ಲಕ್ಷ್ಮೀನಾರಾಯಣ್ಯೈ ನಮಃ. ನಿತ್ಯ ಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರ್ತಾ, ನಮ್ಮ ಎಲ್ಲರ ಜೀವನದಲ್ಲೂ ಕೂಡ ಒಂದು ಘಟನೆ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಅದು ಜ್ಞಾಪಕ ಬರ್ತಾ ಇರುತ್ತೆ. ಅದರಲ್ಲಿ ಅನುಮಾನವೂ ಬರ್ತಾ ಇರುತ್ತೆ, ಅದರಲ್ಲಿ ಭಯ ಕೂಡ ಕಾಡ್ತಾ ಇರುತ್ತೆ. ಅಂತಹ ಅನುಮಾನ, ಅಂತಹ ಭಯ ಕಾಡ್ತಕ್ಕಂತಹ ವಿಷಯ ಏನು ಅಂತ ಹೇಳಿದ್ರೆ, ನಾವು ದೇವತಾ ಕ್ಷೇತ್ರಗಳಿಗೆ ಹೋದಾಗ, ಯಾತ್ರೆಗಳಿಗೆ ಹೋದಾಗ, ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ನಾವು ಸಾಮಾನ್ಯವಾಗಿ ಕೆಲವರು ಆದಷ್ಟು ಚಪ್ಪಲಿಯನ್ನು ಕಳ್ಕೊಳ್ತೀವಿ. ಚಪ್ಪಲಿಯನ್ನು ಕಳ್ಕೊಳ್ಳೋದು ಶುಭನಾ ಅಶುಭನಾ? ಕೆಲವರಿಗೆ ಭಯ ಆಗಿಬಿಡುತ್ತೆ, ಏನೋ ನನ್ನ ಕರ್ಮ ಇತ್ತಲ್ವ, ಅಥವಾ ನನಗೇನಾದರೂ ತೊಂದರೆ ಆಗುತ್ತಾ, ಮುಂದೆ ಏನಾದರೂ ಕೆಟ್ಟದ್ದೇನಾದರೂ ಸಂಭವಿಸುತ್ತಾ ಅಂತಕ್ಕಂಥ ಒಂದು ಪ್ರಶ್ನೆ ಕೂಡ ಪ್ರತಿಯೊಬ್ಬರಲ್ಲೂ ಕೂಡ ಉದ್ಭವ ಆಗುತ್ತೆ. ಇದು ಅನಾದಿ ಕಾಲದಿಂದಲೂ ಪ್ರತಿಯೊಬ್ಬರನ್ನೂ ಕಾಡ್ತಕ್ಕಂಥ ಪ್ರಶ್ನೆ ಏನು ಅಂದರೆ, ದೇವಾಲಯಗಳಲ್ಲಿ ವಿವಾಹ ವಿಷಯ ಆದರೆ ಎಲ್ಲೋ ಒಂದು ಕಡೆ ಶುಭ ಸಮಾರಂಭಕ್ಕೆ ಹೋಗ್ತೀರಾ, ಮದುವೆಗಳಿಗೆ ಹೋಗಿರ್ತೀವಿ, ಅಥವಾ ಯಾವುದೇ ಕಾರ್ಯಗಳಿಗೆ ಹೋಗಿರ್ತೀವಿ, ಯಾರೋ ಮನೆಗೆ ಹೋಗಿರ್ತೀವಿ, ಅಲ್ಲಿ ನಮ್ಮ ಚಪ್ಪಲಿಗಳು ಕಳುವಾಗಿರುತ್ತೆ, ಚಪ್ಪಲಿ ಇರೋದಿಲ್ಲ. ಸಾಮಾನ್ಯವಾಗಿ ನಮ್ಮಲ್ಲಿ ನಮ್ಮ ಗುರುಗಳು ಹೇಳ್ತಾಯಿದ್ರು, ಯಾವುದಾದ್ರೂ ಕಾರ್ಯಕ್ಕೆ ಬಂದಾಗ ಕಾರ್ಯದ ಕಡೆ ಗಮನ ಕೊಡು, ನೀನು ಮಾತೆತ್ತಿದ್ದೆ ಬಾಗಲ ಕಡೆ ಯಾಕೆ ನೋಡ್ತೀಯ ಅನ್ನೋರು. ಯಾಕೆ ಅಂತ ಹೇಳಿದ್ರೆ ಚಪ್ಪಲಿಗಳು ಒಳ್ಳೆ ಚಪ್ಪಲಿ, ಹೊಸ ಚಪ್ಪಲಿ, ನೆನ್ನೆ ತಾನೇ ತೊಗೊಂಡಿದ್ದೀವಿ, ತುಂಬ ದುಡ್ಡು ಹಾಕಿದ್ದೀವಿ, ಆ ಕಡೆನೇ ಗಮನ ಕೊಡ್ತಾ ಇದ್ದೀವಿ ಅಂತ. ಆಗ ಗುರುಗಳು ಕೂಡ ಹೇಳ್ತಾಯಿದ್ರು, ಈ ರೀತಿ ನಮಗೆ ಚಪ್ಪಲಿಗಳು ದೇವಸ್ಥಾನಕ್ಕೆ ಹೋದಾಗ ಅಥವಾ ಕಾರ್ಯಗಳಿಗೆ ಹೋದಾಗ ಅಥವಾ ಕಳ್ಕೊಂಡಿದ್ದೆ ಆದರೆ ಶುಭ. ಅದರಿಂದ ನಮಗೆ ಶನಿಯ ದೃಷ್ಟಿ ಅಥವಾ ಶನಿಯ ಕಾಟದಿಂದ ಮುಕ್ತರಾಗ್ತೀವಿ. ಚಪ್ಪಲಿಯನ್ನು ಅದಕ್ಕೆ ನಾವು ಎಲ್ರಿಗೂ ನೋಡಿ, ಎಷ್ಟೋ ಸರಿ ಚಪ್ಪಲಿ ದಾನವನ್ನು ಇತ್ತೀಚೆಗೆ ದಾನಗಳಲ್ಲಿ ನಾವು ಮರ್ತೋಗಿದ್ದೀವಿ. ಛತ್ರಿ ದಾನ, ಚಪ್ಪಲಿ ದಾನ, ಕಂಬಳಿ ದಾನ, ಏನೋ ಬೇಕಾದ ವಸ್ತುಗಳು, ಅದು ಉಪಯೋಗಕ್ಕೆ ಬರ್ತಕ್ಕಂಥ ವಸ್ತುಗಳನ್ನು, ಎಷ್ಟೋ ವಸ್ತುಗಳನ್ನು ದಾನ ಕೂಡ ನಾವು ಪುರೋಹಿತರಿಗೆ, ಶಾಸ್ತ್ರಿಗಳಿಗೆ, ಹಿರಿಯರಿಗೆ, ಗುರುಗಳಿಗೆ ಕೊಡ್ತೀವಿ. ಆದರೆ ನಾವು ಅಂದ್ಕೊಳ್ಳೋದು ಏನು ಅಂದರೆ, ಇಷ್ಟು ಸಣ್ಣ ಸಣ್ಣ ವಸ್ತು, ಅದರಲ್ಲಿ ಎಷ್ಟು ಹಿಂದೆ ತತ್ವಗಳಿಂದರೆ ಅಷ್ಟು ತತ್ವಗಳಿದೆ. ಹಾಗಾಗಿ ಚಪ್ಪಲಿಯ ದಾನ ಅಥವಾ ಚಪ್ಪಲಿಯನ್ನು ಕಳ್ಕೊಂಡ್ರೆ ತುಂಬಾ, ಚಪ್ಪಲಿಯ ದಾನದಿಂದನೂ ಶುಭ, ಚಪ್ಪಲಿಯ ಕಳ್ಕೊಂಡ್ರೂ ಕೂಡ ಒಳ್ಳೆಯದೇ ಅಂತ ಹೇಳುತ್ತೆ. ನಮಗೆ ಸಾಡೆ ಸಾತಿ ಇರ್ಬೋದು, ಅರ್ಧಾಷ್ಟಮ ಇರ್ಬೋದು, ಅಷ್ಟಮ ಇರ್ಬೋದು, ಪಂಚಮ ಶನಿ ಇರ್ಬೋದು, ಶನಿಯ ಕಾಟದಿಂದ ಮುಕ್ತರಾಗ್ತೀವಿ. ಆ ಚಪ್ಪಲಿಯನ್ನು ಕಳ್ಕೊಂಡು ಸೀದಾ ಮನೆಗೆ ಬಂದು ಒಂದು ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಮಾಡ್ಕೊಂಡು ಮನೆಯಲ್ಲಿ ನಾವು ಯಾವಾಗಲೂ ಹೇಳ್ಕೊಳ್ತೀವಿ. ಕೆಲವರು ಹೇಳ್ಕೊತಾರೆ, ಅಪವಿತ್ರೋ ಪವಿತ್ರೋವ ಸರ್ವಾವಸ್ಥಾಂಗತೋಪಿವ ಯಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಾಂತರ ಶುಚಿ ಅಂತ. ಆ ರೀತಿ ನೀರು ಪ್ರೋಕ್ಷಣೆ ಮಾಡಿಕೊಂಡು ಒಂದು ದೀಪ ಹಚ್ಬಿಟ್ಟು ಪ್ರಾರ್ಥನೆ ಮಾಡಿಬಿಟ್ರೆ ಎಷ್ಟೋ ಪುಣ್ಯ ಬರುತ್ತೆ. ಅದು ಬಿಟ್ಟು ಬೇರೆ ಚಪ್ಪಲಿ ತೊಗೊಂಬರಕ್ಕೆ ಹೋಗಬೇಡಿ, ಅದಿನ್ನೂ ಕಷ್ಟ. ಡಬಲ್ ಕಷ್ಟವನ್ನು ನಾವು ಹೊರೆ ಹಾಕ್ಕೋತೀವಿ. ನಮ್ಮ ಚಪ್ಪಲಿ ಹೋಗಿದೆ ಅಂತ ಇನ್ನೊಂದು ಚಪ್ಪಲಿ ಹಾಕ್ಕೊಂಬಂದ್ಬಿಡೋದು, ಅದು ತುಂಬಾ ಕೆಟ್ಟದ್ದು ಅಂತ ಹೇಳ್ತಾ ದಾರಿದ್ರ್ಯ ನಿವಾರಣೆಯಾಗುತ್ತೆ, ಅದೃಷ್ಟ ಕೂಡಿ ಬರುತ್ತೆ, ಕರ್ಮ ಕಳೆದೋಗುತ್ತೆ. ಹಾಗಾಗಿ ಚಪ್ಪಲಿಯನ್ನು ದೇವಾಲಯ, ಎಲ್ಲಾದರೂ ಒಂದು ಸಭೆ ಸಮಾರಂಭಗಳಲ್ಲಿ, ಮದುವೆಗಳಲ್ಲಿ ಎಲ್ಲೇ ಕಳ್ಕೊಂಡ್ರೂ ಕೂಡ ನಾವು ಅಲ್ಲಿಂದ ಸೀದಾ ಮನೆಗೆ ಬಂದುಬಿಟ್ರೆ ತುಂಬಾ ಒಳ್ಳೆಯದಾಗುತ್ತೆ, ಅದರಿಂದ ಶುಭ ಆಗುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.